ಹಾಯ್ ಫ್ರೆಂಡ್ಸ್, ಗಾರ್ಡನ್ ಹಾಬಿಗೆ ಸ್ವಾಗತ. ಇದು ನೋಡಿ ಶೋದು ಪೈನಾಪಲ್. ಇದರಲ್ಲಿ ಪೈನಾಪಲ್ ಆಗ್ತದೆ ಚಿಕ್ಕ ಚಿಕ್ಕದು. ಇದು ಅವತ್ತೇ ಹೇಳಿದ್ದಲ್ಲ, ಶಿಲ್ಪ ಕೊಟ್ಟಿದ್ದು ನನಗೆ. ಇದು ತಿನ್ನಲಿಕ್ಕೆ ಸಾಕ್ತದೆ, ಅಷ್ಟೊಂದು ಹುಳಿ ಇರುವುದಿಲ್ಲ, ಸ್ವಲ್ಪ ಲೈಟಾಗಿ ಸ್ವೀಟ್ ಮತ್ತು ಲೈಟ್ ಸ್ವಲ್ಪ ಸಪ್ಪೆ ಸಪ್ಪೆ ಹಾಗೆ ಬೇರೆ ಥರ ಟೇಸ್ಟ್ ಇರ್ತದೆ. ಇದರದ್ದು ಪ್ರೊಪಗೇಷನ್ ಮಾಡಲಿಕ್ಕೆ ತುಂಬ ಈಸಿ. ಈ ಥರ ಕಂದುಗಳು ಬರ್ತದೆ ನೋಡಿ ಇದರಲ್ಲಿ, ಅದನ್ನು ಬೇರೆ ಬೇರೆ ನೆಟ್ಟರೆ ಆಯಿತು. ಇದೇನು ನೋಡಿ ಅದರ ಮರಿಗಳು ಚಿಕ್ಕ ಚಿಕ್ಕದು ಕೂಡ ಉಂಟು ನೋಡಿ. ಹಾಗೆ ಇದು ಇನ್ನೊಂದು ಇದಕ್ಕಿಂತ ಸಹ ತುಂಬ ಚಿಕ್ಕದು ನೋಡಿ. ಇದನ್ನೆಲ್ಲ ಬೇರೆ ಬೇರೆ ಮಾಡಿ ನೆಟ್ಟರೆ ಆಯಿತು. ಆದರೆ ಬರೀ ಶೋಗೆ ಮಾತ್ರ, ಇದ್ರ ಮೇಂಟೆನೆನ್ಸ್ ಎಲ್ಲ ಕಡಿಮೆ ಅಲ್ಲ, ಏನಿಲ್ಲ ಅಲ್ಲ. ಯಾರಿಗಾದರೂ ಬೇಕಾದರೆ ಇದರ ಗಿಡ ಕೇಳಿ ಕೊಡ್ತೇನೆ ನಾನು. ನಮ್ಮ ಗಾರ್ಡನಲ್ಲಿ ಸ್ವಲ್ಪ ಬೆಂಡೆಕಾಯಿ ಬಿಟ್ಟಿದೆ, ಈಗ ಅದನ್ನೆಲ್ಲ ಕೊಯ್ಯುವ. ಎಷ್ಟು ಸಿಗ್ತದೆ ನೋಡುವ. ಎಷ್ಟು ಸಿಗ್ತದೆ ನೋಡಿ. ಒಂದು ಇದರಲ್ಲಿ ಬೆಳೆದಿದೆ ಅಂತ ಬಿಸಾಡಬೇಕು ಅಂತಿಲ್ಲ. ಇದನ್ನು ನಾವು ನೀರುಳ್ಳಿ ಬಜೆ ಮಾಡ್ತೇವಲ್ಲ, ಅದೇ ರೀತಿ ಬಜೆ ಮಾಡ್ಬೋದು ಸಣ್ಣಕ್ಕೆ ಹೆಚ್ಚಿ. ತುಂಬ ಟೇಸ್ಟ್ ಆಗಿರ್ತದೆ. ಕೆಲವರು ಬಿಸಾಡ್ತಾರೆ ಬೆಳೆದಿದೆ ಅಂತ, ಹಾಗೆ ಬಿಸಾಡಬೇಕು ಅಂತಿಲ್ಲ ನಾವು. ಮತ್ತು ತುಂಬ ಎಳೆದಾಗಿದ್ದರೆ ಅದು ಕೂಡ ಬೆಂಡೆ ಫ್ರೈ ಮಾಡ್ಬೋದು, ಅದು ಕೂಡ ಚೆನ್ನಾಗಿರ್ತದೆ. ಈ ಕಡೆ ಇವತ್ತು ಕೂಡ ಸ್ವಲ್ಪ ಚೆರಿ ಟೊಮೆಟೊಸ್ ಆಗಿದೆ, ಇದನ್ನೆಲ್ಲ ಕೊಯ್ಯುವ ಒಂದ್ಸಲ. ಇದು ನೋಡಲಿಕ್ಕೆ ಎಷ್ಟು ಚಿಕ್ಕ ಚಿಕ್ಕದಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಕೆಲವರೆಲ್ಲ ಜಾಗ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಹೇಳ್ತಾರೆ. ಅದೊಂದು ರೀಸನ್ ಅಷ್ಟೇ. ಚಿಕ್ಕ ಚಿಕ್ಕ ಪಾಟಲ್ಲಿ ಕೂಡ ಇದನ್ನು ಬೆಳೆಸ್ಕೊಳ್ಬೋದು. ಏನಿಲ್ಲ ಅಂದರೂ ನಮಗೆ ಕೆಮಿಕಲ್ ಇಲ್ಲದ ಆಹಾರ ಸಿಗ್ತದಲ್ಲ, ಮತ್ತು ನಾವು ಮನೆಯಲ್ಲಿ ಮಾಡಿದ ಅದೊಂದು ಖುಷಿಯೇ ಬೇರೆ. ಇದು ನೋಡಿ, ಇದು ಸ್ವಲ್ಪ ದೊಡ್ಡ ಬಾದಾಮಿ ಟೊಮೆಟೊ ಅಂತ ಹೇಳ್ತಾರಲ್ಲ, ಅದಿನ್ನು ಕಾಯಿ ಇದೆ. ಇಲ್ಲಿ ಮರದಲ್ಲಿ ಪಪ್ಪಾಯ ಕೂಡ ಹಣ್ಣಾಗಲಿಕ್ಕೆ ಬಂದಿದೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.